ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇವತ್ತು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ನ ನಾವು ಡಿಸ್ಕಸ್ ಮಾಡೋಕ್ಕಿದ್ವಿ. 3 ಮಾರ್ಕ್ ಸಮ್ಮರಿ ಕ್ವಶನ್ಸ್ಗೆ ಏನು ಓದ್ಕೋಬೇಕಂತ. ಸೊ ಈ ಒಂದು ವಿಡಿಯೋಲಿ ಶಾರ್ಟ್ 3 ಮಾರ್ಕ್ ಸಮ್ಮರಿ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಕ್ಕಿದ್ದೀವಿ. ಓಕೆ, ಸೊ ಸ್ಟೂಡೆಂಟ್ಸ್, ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಾನು ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಬರೀ 2 ಇಂಪಾರ್ಟೆಂಟ್ ಲೆಸನ್ಸ್ ನಮಗೆ ಗೊತ್ತಾಗಬೇಕು. ಈ ಒಂದು ಲೆಸನ್ಸ್ ಇಂದಾನೆ ನಮಗೆ 3 ಮಾರ್ಕ್ಸ್ ಸಮ್ಮರಿ ಕ್ವಶನ್ಸ್ ಕೇಳ್ತಾರೆ. ಒಂದು ಹೀರೋ ಪ್ರೋಸ್ ಭಾಗದಿಂದ, ಒಂದು ಹೀರೋ ಮತ್ತು ಪೊಯಿಟ್ರಿ ಭಾಗದಿಂದ ಜಾಸ್ ಪೋಮ್ 2. ಓಕೆ, ಸೊ ಸ್ಟೂಡೆಂಟ್ಸ್, ನೀವು ನೋಡಬೇಕಾದ್ರೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ. ಸೊ ಒಂದು ವೇಳೆ ಆ ವಿಡಿಯೋ ನಿಮಗೆ ಬೇಕಂದರೆ ಮೇಲೆ ಒಂದು ಲಿಂಕ್ ಇದೆ, ಆ ಒಂದು ಲಿಂಕ್ನ ಟಚ್ ಮಾಡಿ ನಿಮಗೆ ಈ ಒಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಕಂಪ್ಲೀಟ್ ವಿಡಿಯೋ ಸಿಗ್ಬಿಡುತ್ತೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಗೊತ್ತಿದೆ, ಹೀರೋಯಿಂದ ಪ್ರೋಸ್ ಭಾಗದಿಂದ ಮತ್ತು ಜಾಸ್ ಪೋಮ್ 2 ಪೊಯಿಟ್ರಿ ಭಾಗದಿಂದ ಈ ಒಂದು 2 ಇಂಪಾರ್ಟೆಂಟ್ ಚಾಪ್ಟರ್ಸಿಂದಾನೇ ನಮಗೆ 3 ಮಾರ್ಕ್ಸ್ ಸಮ್ಮರಿ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಈ ಒಂದು 2 ಚಾಪ್ಟರ್ಸ್ನ ನಾವೇನು ಮಾಡೋಣ, ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಓಕೆ, ಸೊ ಶುರು ಮಾಡೋಣ ಹೀರೋಯಿಂದ ಮೋಸ್ಟ್ ರಿಪೀಟೆಡು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂತ ಕೇಳಬೇಕಾದ್ರೆ ಈ 3 ಕ್ವಶನ್ಸ್. ಓಕೆ, ಸೊ ಈ ಒಂದು 3 ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಆನ್ಸರ್ ಕೊಡೋಕೆ ಮುಂದೆ ನಾನು ಏನು ಮಾಡ್ತೀನಿ ಅಂದರೆ, ಈ ಒಂದು 3 ಕ್ವಶನ್ಸು ಹೆಂಗೆ ಬಂತಂತ ನಾನು ತೋರಿಸ್ತೀನಿ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಒಂದು ಟ್ರಿಕ್ಕು ನೀವು ಪ್ರತಿಯೊಂದು ಚಾಪ್ಟರ್ ಕೂಡ ನೀವು ಅಪ್ಲೈ ಮಾಡಬೇಕು. ಏನಂತ ಕೇಳ್ತೀರಾ? ವೆರಿ ಸಿಂಪಲ್. ಫಸ್ಟು ಏನು ಮಾಡಿ, LBA ಕ್ವಶನ್ಸ್ನ ಓದಿ. ಸೊ ಆದರೆ LBA ಕ್ವಶನ್ಸ್ ನೀವು ಓದ್ಕೋಬೇಕಾದ್ರೆ LBA ಕ್ವಶನ್ಸು ಬ್ಲೂ ಪ್ರಿಂಟ್ ಪ್ರಕಾರ ಇರಬೇಕು. ಏನೋ LBA ಕ್ವಶನ್ಸ್ ಯಾವ್ದು ಪ್ರಕಾರ ಇರಬೇಕು? ಬ್ಲೂ ಪ್ರಿಂಟ್ ಪ್ರಕಾರ ಇರಬೇಕು. ಸರ್, ಏನು ಸರ್ ಅದು LBA ಬಂದು ಬ್ಲೂ ಪ್ರಿಂಟ್ ಪ್ರಕಾರ ಇರಬೇಕಂತ ಅಂತೀರಾ ಅಂತ ಕೇಳ್ತೀರಾ? ವೆರಿ ಸಿಂಪಲ್. ಈಗ LBA ಒಂದು ಚಾಪ್ಟರ್ಗೆ ನಾವು ಓದಬೇಕಾದ್ರೆ ಹೀರೋ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್, ಹೀರೋಯಿಂದ ನಮಗೆ LBA ಕ್ವಶನ್ಸು 2 ಮಾರ್ಕ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ, ಸಮ್ಮರಿ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ, 4 ಮಾರ್ಕ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಒಂದು ಚಾಪ್ಟ್ರಲ್ಲಿ ಇಷ್ಟು ಕ್ವಶನ್ಸ್ ಇರಬೇಕಾದ್ರೆ ಅದು ಪೂರ್ತಿ ಓದೋಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ LBA ಕ್ವೆಶ್ಚನ್ಸ್ ಜಾಸ್ತಿ ಇರುತ್ತೆ. ಸೊ ಪೂರ್ತಿನ ಓದೋಕ್ಕೆ ಅವಶ್ಯಕತೆ ಇರೋಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕು. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಗೊತ್ತಿದೆ, ಹೀರೋಯಿಂದ 2 ಮಾರ್ಕ್ಸ್ ಬರಲ್ಲ, 3 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಬರಲ್ಲ, 4 ಮಾರ್ಕ್ ಕ್ವಶನ್ಸ್ ಬರಲ್ಲ, ಆದರೆ 3 ಮಾರ್ಕ್ಸ್ ಸಮ್ಮರಿ ಕ್ವಶನ್ಸ್ ಮಾತ್ರ ಕೇಳ್ತಾರೆ. ಸೊ ಈಗ LBAಗೆ ವಾಪಸ್ ಬನ್ನಿ. LBAಗೆ ವಾಪಸ್ ಬರಬೇಕಾದ್ರೆ ನೀವೇನು ಮಾಡಿ, LBAಯಿಂದ ಬರೀ ಏನು ಮಾಡಿ, 3 ಮಾರ್ಕ್ ಕ್ವಶನ್ಸ್ ಮಾತ್ರ ಓದ್ಕೊಳ್ಳಿ. ಸೊ ಈ ರೀತಿ ನೀವು ಓದ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ. ಮತ್ತು ಕೊನೆಗೆ ಏನಂತ ಕೇಳಬೇಕಾದ್ರೆ PYQs. ಓಕೆ, PYQs. ಸೊ ಈಗ PYQs ನೋಡಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, LBAಯಿಂದ ಪ್ರಿಪೇರ್ ಮಾಡಿಕೊಂಡು ಬ್ಲೂ ಪ್ರಿಂಟ್ ಪ್ರಕಾರ ಪ್ರಿಪೇರ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಓದಿದ್ರೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದುಬಿಡುತ್ತೆ, ಯಾವ ಕ್ವೆಶ್ಚನ್ ರಿಪೀಟ್ ಆಗಿದೆ, ಯಾವ ಕ್ವೆಶ್ಚನ್ನು ಪದ ಕೇಳಿದ್ದಾರೆ. ಸೊ ಆ ರೀತಿಯ ಒಂದು ಕ್ವೆಶ್ಚನ್ನ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸೂಪರಾಗಿ ಬರೀಬೋದು ಸ್ಟೂಡೆಂಟ್ಸ್. ಸೊ ಆ ರೀತಿಯೇ ಈ ಒಂದು 3 ಕ್ವೆಶ್ಚನ್ಸು LBA ಬೇಸ್ಡ್ ಕ್ವೆಶ್ಚನ್ಸು ಬ್ಲೂ ಪ್ರಿಂಟ್ ಪ್ರಕಾರ ಮತ್ತು ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ನ ಅನಲೈಸ್ ಮಾಡಿ ನಿಮಗೋಸ್ಕರ ಈ ಒಂದು 3 ಕ್ವೆಶ್ಚನ್ಸ್ನ ತೊಗೊಬಂದಿದ್ದೀನಿ. ಸೊ ಸುತ್ತಮುತ್ತ ಈ ಒಂದು 3 ಕ್ವೆಶ್ಚನ್ಸೇ ಏನು ಮಾಡ್ತಾರೆ, ಕೇಳ್ತಾರೆ. ಸೊ ಆದರೆ ಈ ಒಂದು ಕ್ವೆಶ್ಚನ್ ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೂಡ ಕೇಳಬಹುದು, ಆದರೆ ಇಲ್ಲಿಂದಾನೆ ನಮಗೆ ಆನ್ಸರ್ಸ್ ಬರೋದು. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮುಂದೆ ಹೋಗೋಣ. ಸೊ ಫಸ್ಟು ಕ್ವೆಶ್ಚನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ದೆನ್ ವಿಲ್ ಗೋ ಆನ್ ಟು ದಿ ಆನ್ಸರ್ಸ್. ಫಸ್ಟ್ ಕ್ವೆಶ್ಚನ್ ನೋಡೋಣ. ಫಸ್ಟ್ ಕ್ವೆಶ್ಚನ್, ಡಿಸ್ಕ್ರೈಬ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್. ಡ್ರೆಡ್ಫುಲ್ ಅಂದರೆ ಫಿಯರ್ಫುಲ್ ಅಂತ ಕೂಡ ಕರಿಬೋದು. ಓಕೆ, ಸೊ ಈಗ ಸ್ವಾಮಿದು ಫಿಯರ್ಫುಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ವೈಲ್ ಯು ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ಸ್ವಾಮಿ ಬಂದು ಬೆಂಚ್ ಕೆಳಗಡೆ ಮಲ್ಕೋಬೇಕಾದ್ರೆ ಅವನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಿದ್ದಾರೆ. ಓಕೆ, ಮುಂದೆ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್, ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ ಸಬ್ಸ್ಟಾನ್ಷಿಯೇಟ್. ಸ್ಟೂಡೆಂಟ್ಸ್, ಈ ಒಂದು ಕ್ವೆಶ್ಚನ್ ಇದೆ ಗೊತ್ತಾ, ಆಲ್ಮೋಸ್ಟು ತುಂಬಾ ಸಲ ರಿಪೀಟ್ ಮಾಡಿದ್ದಾರೆ ಈ ಒಂದು ಕ್ವೆಶ್ಚನ್. ಸೊ ಹಾಗಾಗಿ ಆ ಒಂದು ಕ್ವೆಶ್ಚನ್ ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಕ್ವೆಶ್ಚನ್ನ ಬೇರೆ ರೀತಿ ಅವ್ರು ಟ್ವಿಸ್ಟ್ ಮಾಡಿ ಕೂಡ ಕೇಳಬಹುದು. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಐಡಿಯಾ ಸೇಮ್ ಇರುತ್ತೆ. ಓಕೆ, ಥರ್ಡ್ ಕ್ವೆಶ್ಚನ್ ನೋಡೋಣ. ಥರ್ಡ್ ಕ್ವೆಶ್ಚನ್, ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲಿಂಗ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್. ಸೊ ಸ್ವಾಮಿ ಹೆಂಗೆ ಸಕ್ಸಸ್ಫುಲ್ ಆದ ಅಂತ ಕೇಳಿದ್ದಾರೆ. ಸೊ ಈ 3 ಕ್ವೆಶ್ಚನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಏನು ಮಾಡಿದ್ದೀನಿ, ಈ ಒಂದು ಕ್ವೆಶ್ಚನ್ಗೆಲ್ಲ ಸಿಂಪಲ್ ಆಗಿ ಆನ್ಸರ್ನ ನಿಮಗೋಸ್ಕರ ತೊಗೊಬಂದಿದ್ದೀನಿ. ಸೊ ಆನ್ಸರಲ್ಲಿರುವ ಇಂಪಾರ್ಟೆಂಟ್ ಕೀವರ್ಡ್ಸ್ನ ನಾನು ನಿಮಗೋಸ್ಕರ ಹೈಲೈಟ್ ಮಾಡಿ ತೋರಿಸ್ತೀನಿ. ಆ ಒಂದು ಕೀವರ್ಡ್ಸ್ನ ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ನಿಮ್ಮ ಓನ್ ವರ್ಡ್ಸಲ್ಲಿ ಆನ್ಸರ್ಸ್ನ ಫ್ರೇಮ್ ಮಾಡ್ಬೋದು. ಓಕೆ, ಶುರು ಮಾಡೋಣ ಬನ್ನಿ. ಅಗೇನ್ ಫಸ್ಟ್ ಕ್ವೆಶ್ಚನು, ಡಿಸ್ಕ್ರೈಬ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ಏನು ಮಾಡಿದ್ದೀನಿ, ಇಲ್ಲಿಗೆ ನಾನು ಫಸ್ಟ್ ಕ್ವೆಶ್ಚನ್ನ ನಿಮಗೋಸ್ಕರ ಕೊಟ್ಟಿದ್ದೀನಿ. ಸೊ ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ನೋಡೋಣ. ಸೊ ಲೆಟ್ ಅಸ್ ಲುಕ್ ಅಟ್ ದಿ ಆನ್ಸರ್. ಸೊ ಆನ್ಸರ್ ಇಲ್ಲಿದೆ. ಸೊ ಹೆಂಗೆ ಸ್ವಾಮಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ನೋಡೋಣ ಬನ್ನಿ. ಸ್ವಾಮಿ ವಾಸ್ ಅಫ್ರೈಡ್ ಆಫ್ ಸ್ಲೀಪಿಂಗ್ ಅಲೋನ್. ಸೊ ಸ್ವಾಮಿಗಿದ್ದ ದೊಡ್ಡ ಪ್ರಾಬ್ಲಮ್ ಏನಂತ ಕೇಳಬೇಕಾದ್ರೆ, ಅವನು ಒಬ್ಬನೇ ಮಲ್ಕೊತಾ ಇರಲಿಲ್ಲ ಇನ್ ದಿ ಆಫೀಸ್ ರೂಮ್ ಆ್ಯಂಡ್
ಆಫ್ ದ ಡಾರ್ಕ್. ಸೊ ಅವನಿಗೆ ಡಾರ್ಕ್ನೆಸ್ಸು ಕತ್ಲನ್ನ ಕಂಡ್ರೆ ಭಯ ಆಗ್ತಿತ್ತು. ಸೊ ಅವನಿಗೆ ಒಬ್ಬನೇ ಮಲ್ಕೋಬೇಕಾದ್ರೆ ಭಯ ಆಗ್ತಿತ್ತು. ಹಿ ಮೂವ್ಸ್ ಅಂಡರ್ ದ ಬೆಂಚ್ ಆಸ್ ದ ಸ್ಪೇಸ್ ಫೆಲ್ಟ್ ಮೋರ್ ಕಾಂಪ್ಯಾಕ್ಟ್, reassuring and safer, and unknowingly fell into nightmare filled ಸ್ಲೀಪ್. ಸೊ ಏನಾಗುತ್ತೆ ಅಂದರೆ ಅವನು ಮಲ್ಕೋಬೇಕಾದ್ರೆ ಅವ್ನು ಯೋಚನೆ ಮಾಡ್ಕೊತಾನಲ್ಲ, ದೆವ್ವ ಕತ್ತಲ್ಲ ಏನು ಮಾಡ್ಕೊತಾನೆ, ಅವನು ಯೋಚನೆ ಮಾಡ್ಕೊತಾನೆ. ಸೊ ಹಾಗಾಗಿ ಅವ್ನು ಮಲ್ಕೊಂಡಿರ್ತಾನೆ. ಹಿ ಡ್ರೆಮ್ಟ್ ಆಫ್ ಅ ಟೈಗರ್ ಚೇಸಿಂಗ್ ಹಿಮ್ ಆ್ಯಂಡ್ ಬೀಂಗ್ ಅನ್ಏಬಲ್ ಟು ಎಸ್ಕೇಪ್ ಆ್ಯಂಡ್ ಹಿಸ್ ಫೀಟ್ ವೇರ್ ಸ್ಟಕ್ ಟು ದ ಗ್ರೌಂಡ್. ಸೊ ಇದೆಲ್ಲ ಅವ್ನು ಏನು ಮಾಡ್ಕೊತಾನೆ, ನೆನಪು ಮಾಡ್ಕೊಂಡಿರ್ತಾನೆ. ಓಕೆ, ಸೊ ಇದೆಲ್ಲ ಒಂದು ಡೆಡ್ಫುಲ್ ಎಕ್ಸ್ಪೀರಿಯನ್ಸ್. ನೋಡಿ, ನಾನು ಎಷ್ಟು ಸಿಂಪಲಾಗಿ ಕೊಟ್ಟಿದ್ದೀನಿ, ಅಷ್ಟು ಸಿಂಪಲಾಗಿ ನೀವು ಕೂಡ ಬರಿಬೋದು ಸ್ಟೂಡೆಂಟ್ಸ್, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಎಸ್, ಹಿ ಹರ್ಡ್ ಸ್ಕ್ರಾಚಿಂಗ್ ಆಫ್ ಟೈಗರ್ ಕ್ಲಾಸ್ ಆನ್ ದ ಗ್ರೌಂಡ್ ಫಾಲೋಡ್ ಬೈ ಅ ಥಡ್ ಬಟ್ ಕುಡೆಂಟ್ ಓಪನ್ ಹಿಸ್ ಐಸ್ ಆ್ಯಂಡ್ ಫೆಲ್ಟ್ ಸ್ಟಕ್ ಇನ್ ದ ನೈಟ್ಮೇರ್. ಸೊ ಏನಾಗುತ್ತೆ, ಅವನಿಗೆ ಬಂದು ಫುಲ್ ಈ ರೀತಿ ನೈಟ್ಮೇರಲ್ಲಿ ಏನು ಮಾಡ್ತಿದ್ದ, ಅವನು ಸಫರ್ ಮಾಡ್ತಿದ್ದ. ಓಕೆ, ಸೊ ಈ ಒಂದು ಡೀಟೇಲ್ಸ್ ಎಲ್ಲ ನೀವು ಬರಿಬೋದು. ಓಕೆ, ಸೊ ಟೈಗರ್ ಬಗ್ಗೆ ಮತ್ತು ಟೈಗರ್ ಸ್ಕ್ರಾಚ್ ಮಾಡಿರುವ ಶಬ್ದ ಬಗ್ಗೆ ಆ ರೀತಿ ಎಲ್ಲ ನೀವು ಬರಿಬೋದು. ವೆನ್ ಈ ಫೈನಲಿ ಓಪನ್ಡ್ ಹಿಸ್ ಐಸ್, ಈ ಟ್ರೈಡ್ ರೀಚಿಂಗ್ ಔಟ್ ಫಾರ್ ಹಿಸ್ ಗ್ರ್ಯಾಂಡ್ ಮದರ್ ಫಾರ್ ಕಂಫರ್ಟ್ ಬಟ್ ಓನ್ಲಿ ಟಚ್ಡ್ ದ ವುಡನ್ ಬೆಂಚ್ ಲೆಗ್. ಸೊ ಏನು ಮಾಡ್ತಾನೆ, ಅವನು ಗ್ರ್ಯಾಂಡ್ ಮದರ್ಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅವ್ನಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಹಿಸ್ ಫಿಯರ್ ಇಂಟೆನ್ಸಿಫೈಡ್ ಅಂದರೆ ಜಾಸ್ತಿ ಆಯಿತು ಅಂತ. ಓಕೆ, ಸೊ ಈ ಒಂದು ವರ್ಡು ಇಂಟೆನ್ಸಿಫೈಡ್ ಅಂತ ನಿಮಗೆ ಬರೆಯೋಕ್ಕಾಗ್ತಿಲ್ಲ ಅಂದರೆ ನೀವು ಈಸಿಯಾಗಿ ಇಸ್ ಫಿಯರ್ ಗ್ರೂ ಮೋರ್ ಅಂತ ಕೂಡ ನೀವು ಬರಿಬೋದು. ಓಕೆ, ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಫ್ ಯು ವರ್ಡ್ಸ್ ಓನ್ ವರ್ಡ್ಸಲ್ಲಿ ಬರೀರಿ, ತೊಂದರೆನೇ ಇಲ್ಲ. ಓಕೆ, ಸ್ವಾಮಿ ಹರ್ಡ್ ಸಮ್ ರಸ್ಲಿಂಗ್ ಆ್ಯಂಡ್ ಸಾ ಅ ಡಾರ್ಕ್ ಫಿಗರ್ ಮೂವಿಂಗ್ ಇನ್ ದ ರೂಮ್. ಸ್ವಾಮಿ ಫಿಯರ್ಡ್ ದ ವರ್ಸ್ಟ್ ಆ್ಯಂಡ್ ಅಸ್ಯೂಮ್ಡ್ ಇಟ್ ವಾಸ್ ದ ಡೆವಿಲ್ ಹೂ ಹ್ಯಾಡ್ ಕಮ್ ಟು ಟೇಕ್ ಹಿಮ್ ಅವೇ. ಸೊ ಕೊನೆಗೆ ಏನಾಯಿತು, ಸೊ ಆ ಒಂದು ಡಾರ್ಕಲ್ಲಿ ಒಂದು ಅಪಿಯರೆನ್ಸ್ನ ನೋಡ್ತಾನೆ. ಆ ಅಪಿಯರೆನ್ಸ್ನ ಏನಂತ ಅನ್ಕೊತಾನೆ, ದೆವ್ವನೇ ಬಂದುಬಿಡ್ತು ಅಂತ ಅನ್ಕೊತಾನೆ. ಸೊ ಈ ರೀತಿ ಇತ್ತು ಅವ್ನದ್ದು ಎಕ್ಸ್ಪೀರಿಯನ್ಸು. ಸೊ ಎಷ್ಟು ಈಸಿ ಸಿಂಪಲ್ ವರ್ಡ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಓಕೆ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಈಗ ಒಂದು 3 ಮಾರ್ಕ್ ಕ್ವಶನ್ ಅಂತ ಬಂದ ತಕ್ಷಣ ನೀವೇನು ಮಾಡಿ ಗೊತ್ತಾ, 5 to 6 ಸೆಂಟೆನ್ಸಸ್ ಬರಿಬೇಕು. 5 to 6 ಸೆಂಟೆನ್ಸ್ ಬರಿಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಇದು ಮಿಸ್ ಮಾಡೋಕೆ ಹೋಗಬೇಡಿ. 5 to 6 ಸೆಂಟೆನ್ಸ್ ಬರೀರಿ, ಜಾಸ್ತಿ ಆದರೂ ತೊಂದರೆ ಇಲ್ಲ, ಆದರೆ ತುಂಬಾ ಬರೆಯೋಕೆ ಹೋಗಬೇಡಿ. ಜಸ್ಟ್ ಒಂದು 5 to 6 ಸೆಂಟೆನ್ಸ್ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ಸಾಕಾಗುತ್ತೆ. ಓಕೆ ಓಕೆ, ನೋ ಲೆಟ್ಸ್ ಮೂವ್ ಫಾರ್ವರ್ಡ್. ಸೆಕೆಂಡ್ ಕ್ವೆಶ್ಚನು, ಈ ಒಂದು ಕ್ವೆಶ್ಚನ್ ಓದೋಣ ಬನ್ನಿ. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್, ಸಬ್ಸ್ಟ್ಯಾನ್ಶಿಯೇಟ್ ಯುವರ್ ಆನ್ಸರ್. ನೋಡಿ, ಹೀರೋ ಓವರ್ ನೈಟ್, ಅವ್ನು ಹೀರೋ ಹೆಂಗಾದ? ವೆರಿ ಸಿಂಪಲ್ ಆನ್ಸರ್, ನಿಮ್ಗೆಲ್ಲ ಗೊತ್ತಿದೆ. ನಾನು ಒಂಚೂರು ಓವರಲ್ ಆಗಿ ಹೇಳ್ತೀನಿ ನೋಡಿ ನಿಮಗೆ. ಏನು ಮಾಡ್ದ, ಅವ್ನು ಬಂದು ಭಯದಿಂದ ಏನು ಮಾಡ್ತಿದ್ದ, ಒಬ್ಬನೇ ಮಲ್ಕೊಂಡಿದ್ದ. ಸೊ ಅವ್ನಿಗೆ ಏನೇನೋ ಕತೆ ಎಲ್ಲ ನೆನಪು ಬರ್ತಿತ್ತು, ತುಂಬಾ ಭಯ ಬಿದ್ದಿದ್ದ. ಆದರೆ ಅವನೇನು ಮಾಡ್ದ, ಏನೋ ಒಂದು ಡಾರ್ಕ್ ಮೂವಿಂಗ್ ಒಂದು ಅಪಿಯರೆನ್ಸ್ ನೋಡ್ತಾನೆ, ಅದನ್ನು ಏನಂತ ಅನ್ಕೊತಾನೆ, ಅವ್ನು ದೆವ್ವ ಅಂತ ಅನ್ಕೋಬಿಟ್ಟು ಏನಂತಾರೆ ಗಟ್ಟಿಯಾಗಿ ಇಟ್ಕೊತಾನೆ. ಸೊ ಆದರೆ ಯಾರು ಅದು ದೆವ್ವ? ಆ ದೆವ್ವ ಅಂತ ನೋಡಬೇಕಾದ್ರೆ ದೆವ್ವ ಇಲ್ಲ, ಅದು ಯಾರು, ಒಬ್ಬ ಕಳ್ಳ, ಆ ಬರ್ಗ್ಲರ್ ಬಂದು ತುಂಬ ಫೇಮಸ್ ಆಗಿದ್ದ. ಆ ಪೊಲೀಸ್ ಕೂಡ ಏನು ಮಾಡೋಕ್ಕಾಗಲಿಲ್ಲ, ಅವನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಸೊ ಇಷ್ಟು ಒಂದು ಸ್ಟೇಟ್ಮೆಂಟ್ನ ನೀವೇನು ಮಾಡ್ಬೋದು, ಐಡಿಯಾಸ್ ಹಾಕಿ ಆನ್ಸರಲ್ಲಿ ಬರಿಬೋದು. ನಾ ಹೆಂಗೆ ಹಾಕ್ತೀನಿ ಅಂತ ನೋಡೋಣ. ಓಕೆ, ಈ ರೀತಿ ಶುರು ಮಾಡ್ಬೋದು ನೀವು. ಓಕೆ, ಇನ್ ಅ ಹೀರೋ ಬೈ R.K. ನಾರಾಯಣ್, ಸ್ವಾಮೀಸ್ ಫಾದರ್ ಚಾಲೆಂಜಸ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಡಾರ್ಕ್ ಆಫೀಸ್ ರೂಮ್. ಓಕೆ, ಸೊ ಏನು ಮಾಡ್ತಾರೆ, ಫಸ್ಟು ಚಾಲೆಂಜ್ ಕೊಡ್ತಾರೆ, ನೀನು ಒಬ್ಬನೇ ಏನು ಮಾಡ್ಕೋಬೇಕು, ಆಫೀಸ್ ರೂಮಲ್ಲಿ ಮಲ್ಕೋಬೇಕಂತ. ಸ್ವಾಮಿ ಈಸ್ ಅಫ್ರೇಡ್ ಆ್ಯಂಡ್ ರಿಮೆಂಬರ್ಸ್ ಆಲ್ ದ ಸ್ಕೇರಿ ಗೋಸ್ಟ್ ಆ್ಯಂಡ್ ಡೆವಿಲ್ ಸ್ಟೋರೀಸ್ ಹೀಡ್ ಹರ್ಡ್ ಆ್ಯಂಡ್ ಫಾಲ್ಸ್ ಇನ್ ಟು ಅ ನೈಟ್ ಮೇರ್ ಫಿಲ್ಡ್ ಸ್ಲೀಪ್. ಸೊ ಏನು ಮಾಡ್ತಾನೆ, ಸೊ ಆ ಒಂದು ದೆವ್ವ ಕತೆ ಎಲ್ಲ ನೆನ್ಪು ಮಾಡ್ಕೊಂಡು ಏನು ಮಾಡ್ಕೊತಾನೆ, ಸೊ ಆ ಭಯದಲ್ಲಿ ಹಂಗೆ ಮಲ್ಕೊತಾನೆ. ಓಕೆ, ಹಿ ವೇಕ್ಸ್ ಅಪ್ ಟು ಅ ಡಾರ್ಕ್ ಫಿಗರ್ ಮೂವಿಂಗ್ ಇನ್ ದ ರೂಮ್ making a rustling noise, assuming it was the devil who had come to take him away. As it nears, Swami hugs the figure with all his might and bites into its legs. So ಏನು ಮಾಡ್ತಾನೆ, ನಾನು ಅಂದಿದ್ದಂಗೆನೆ, ಸೊ ಅವ್ನು ಬಂದು ಆ ಒಂದು ಡಾರ್ಕ್ ಫಿಗರ್ನ ಏನು ಅನ್ಕೊತಾನೆ, ಡಾರ್ಕ್ ಫಿಗರ್ನ ಒಂದು ದೆವ್ವ ಅಂತ ಅನ್ಕೊತಾನೆ. ಆದರೆ ದೆವ್ವ ಅಂತ ಅನ್ಕೊಬಿಟ್ಟು ಏನು ಮಾಡ್ತಾನೆ, ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಆ ಒಂದು ದೆವ್ವದು ಕಾಲ್ನ ಏನು ಮಾಡಿಬಿಡ್ತಾನೆ, ಕಚ್ಬಿಡ್ತಾನೆ ಜೋರಾಗಿ. ಓಕೆ, ನೆಕ್ಸ್ಟ್ ಏನಾಯ್ತು ನೋಡಿ, ದ ಡಾರ್ಕ್ ಫಿಗರ್ ಕ್ರೈಸ್ ಔಟ್ ಇನ್ ಪೇನ್ and falls on the furniture, causing Swami's father, a cook and a servant to rush into the room. ಸೊ ಏನು ಮಾಡ್ತಾರೆ, ಸೊ ಅವ್ನು ಬಂದು ಈ ಒಂದು ಸೌಂಡಿಂದ ಏನು ಮಾಡಿಬಿಡ್ತಾರೆ, ಸ್ವಾಮಿ ಅವ್ರ ತಂದೆ ಮತ್ತು ಕುಕ್ಕೆಲ್ಲ ಬಂದುಬಿಟ್ಟು ನೋಡ್ತಾರೆ. ಸೊ ಆಮೇಲೆ ಗೊತ್ತಾಗಿತ್ತು ಯಾರದು, ಅದು ಒಂದು ದೆವ್ವ ಇಲ್ಲ, ಅದು ಒಂದು ಬರ್ಗ್ಲರ್ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಏನಾಗ್ಬಿಡ್ತಾ, ಸೊ ನೆಕ್ಸ್ಟು ನೋಡಿ, ಇಲ್ಲಿ ಈ ಒಂದು ಲಾಸ್ಟ್ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ತೀನಿ ನಿಮಗೋಸ್ಕರ. ಸ್ವಾಮಿ ವಾಸ್ ಪ್ರೈಸ್ಡ್ ಆ್ಯಂಡ್ ಕಂಗ್ರ್ಯಾಚುಲೇಟೆಡ್ ದ ನೆಕ್ಸ್ಟ್ ಡೇ ಬೈ ದ ಪೊಲೀಸ್, ಹಿಸ್ ಹೆಡ್ ಮಾಸ್ಟರ್, ಟೀಚರ್ ಆ್ಯಂಡ್ ಕ್ಲಾಸ್ಮೇಟ್. ಸೊ ಒಂದೇ ನೈಟಲ್ಲಿ ಏನಾಗ್ಬಿಟ್ಟ, ಈ ಒಂದು ಸ್ವಾಮಿ ಹೀರೋನೇ ಆಗ್ಬಿಟ್ಟ. ಓಕೆ, ಸೊ ಇಷ್ಟು ನೀವು ನೆನಪು ಮಾಡಿಕೊಂಡು ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಸೊ ಸ್ಟೋರಿ ನಿಮಗೆಲ್ಲ ಗೊತ್ತಿದೆ, ಆ ಸ್ಟೋರಿನ ವರ್ಡ್ಸಲ್ಲಿ ಬರೀರಿ. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಈ ರೀತಿಯಲ್ಲಿ ಆನ್ಸರ್ ಬರೆದ್ರೆ ಸಾಕು. ಓಕೆ, ಸೊ ಸ್ಟೂಡೆಂಟ್ಸ್ ನಾನು ಹೇಳಿದಂಗೆ ಮೇಜರ್ಲಿ ಈ ಒಂದು ಹೀರೋಯಿಂದ ನಾನು 3 ಕ್ವೆಶ್ಚನ್ ಡಿಸ್ಪ್ಲೇ ಮಾಡಿದೆ ನಿಮಗೋಸ್ಕರ. ಸೊ ಆ ಒಂದು ಕ್ವೆಶ್ಚನ್ಸನ್ನೇ ಮೇಜರ್ಲಿ ಬರೋದು. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಗೋ ಟು ದ ಲಾಸ್ಟ್ ಕ್ವೆಶ್ಚನ್ ಫ್ರಮ್ ಅ ಹೀರೋ. ಸೊ ಕ್ವೆಶ್ಚನ್ ಓದ್ತೀನಿ ನಿಮಗೋಸ್ಕರ.
ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ಫುಲ್ಫಿಲಿಂಗ್ ದ ಇಂಟೆನ್ಷನ್ ಆಫ್ ಹಿಸ್ ಫಾದರ್ ಟು ಪ್ರೂವ್ ಹಿಸ್ ಕರೇಜ್. ಸೊ ಹೆಂಗ್ ಸ್ವಾಮಿ ಬಂದು ಸಕ್ಸಸ್ಫುಲ್ ಆದ ಈ ಒಂದು ಕರೇಜ್ನ ಪ್ರೂವ್ ಮಾಡೋದಲ್ಲಿ, ಅವ್ರ ಅಪ್ಪಗೆ ಆ ಒಂದು ಕರೇಜ್ನ ಪ್ರೂವ್ ಮಾಡೋದಲ್ಲಿ ಹೆಂಗ್ ಸಕ್ಸಸ್ಫುಲ್ ಆದ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ, ಲೆಟ್ ಮಿ ಗಿವ್ ದಿ ಆನ್ಸರ್ ಟು ಯು. ಸ್ವಾಮಿ's father reads a newspaper article about a boy who fought a tiger. Okay, he believes that courage is most important thing and that ಏಜ್ ಆರ್ ಸ್ಟ್ರೆಂತ್ ಡಸಂಟ್ ಮ್ಯಾಟರ್. ಸೊ ಅವ್ರಿಗೆ ಅಪ್ಪಗೆ ಏನಿತ್ತು, ಸ್ಟ್ರೆಂತೇ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ವಸ್ತು, ಸೊ ಏಜು ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅಂತ ಅವ್ರ ಅಪ್ಪ ಅನ್ಕೊಂತಾರೆ. ಹಿ ವಾಂಟ್ಸ್ ಇಸ್ ಸನ್ ಸ್ವಾಮಿ ಹೂ ಸ್ಟಡೀಸ್ ಇನ್ ಸೆಕೆಂಡ್ ಫಾರ್ಮ್ ಟು ಬಿಕಮ್ ಬ್ರೇವ್. ಸೊ ಏನಾಗಬೇಕು, ಸ್ವಾಮಿ ಬ್ರೇವ್ ಆಗಬೇಕಂತ ಇತ್ತು. ಸೊ ಹಿ ಮೇಕ್ಸ್ ಸ್ವಾಮಿ ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ಅಟ್ ನೈಟ್. ಸ್ವಾಮಿ ಫೀಲ್ಸ್ ವೆರಿ ಸ್ಕೇರ್ಡ್ and remembers many ghost and devil stories he had heard before. In the night, he hears a noise and sees a dark figure coming towards him. So he thinks it is a devil. ನೋಡಿ, ಈ ಒಂದು ಸ್ಟೇಟ್ಮೆಂಟು ಪ್ರತಿ ಒಂದು ಆನ್ಸರಲ್ಲಿ ಕೂಡ ರಿಪೀಟ್ ಆಗುತ್ತೆ. ಓಕೆ, ಸೊ ಅವನು ಆ ಡಾರ್ಕ್ ಫಿಗರ್ನ ದೆವ ಅಂತ ಅಂದ್ಕೊಂಡ, ಮತ್ತು ಆ ದೆವ ಅಂತ ಅಂದ್ಕೊಂಡಿರುವ ಡಾರ್ಕ್ ಫಿಗರ್ನ ಗಟ್ಟಿಗಿಟ್ಕೊಂಡು ಏನು ಮಾಡ್ತಾನೆ, ಕಾಲನ್ನ ಕಚ್ಬಿಡ್ತಾನೆ. ಸೊ ಈ ಒಂದು ಸ್ಟೇಟ್ಮೆಂಟು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಪ್ರತಿ ಒಂದು ಆನ್ಸರ್ಗೂ ಈ ರೀತಿಯಲ್ಲಿ ನೀವು ಬರಿಬೋದು. ಓಕೆ, ಪ್ರತಿ ಒಂದು ಕ್ವೆಶ್ಚನ್ಗೂ ಈ ರೀತಿಯಲ್ಲಿ ನೀವು ಆನ್ಸರ್ ಬರಿಬೋದು. ಸೊ ಎಸ್, ಪ್ಲೀಸ್ ಫಾಲೋ ಅಲಾಂಗ್. Swami grabs the figure and bites it very hard. Later, everyone learns that the figure was a burglar, and Swami is praised by the police, his teacher, classmates, and his ಫಾದರ್ ಫಾರ್ ಎಸ್ ಬ್ರೇವರಿ. ಓಕೆ, ಸೊ ಕೊನೆಗೇನಾಯಿತು, ಸೊ ಸ್ವಾಮಿಗೆ ಬ್ರೇವರಿ ಬರಬೇಕಂತ ಅವರಪ್ಪ ಏನು ಆಸೆ ಪಟ್ಟಿದ್ರೋ, ಸೊ ಅದು ಬಂದು ಕೊನೆಗೆ ಫುಲ್ಫಿಲ್ ಆಯಿತು. ಸೊ ಆ ರೀತಿಯಲ್ಲಿ ನೀವೇನು ಮಾಡ್ಬೋದು, ಈ ಒಂದು ಆನ್ಸರ್ನ ಬರಿಬೋದು. ಎಸ್, ಐ ಆಮ್ ಹೋಪ್ ಯು ಆರ್ ಆಲ್ ಟೇಕಿಂಗ್ ಸ್ಕ್ರೀನ್ಶಾಟ್ ಸ್ಟೂಡೆಂಟ್ಸ್. ಸೊ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ಎಸ್, ಈ ಒಂದು ಟೈಪಲ್ಲಿ ಆನ್ಸರ್ಸ್ನ ರಿವೈಸ್ ಮಾಡಿ ಈಸಿಯಾಗಿ ಬರಿಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸೊ ಜಾಸ್ ಪೋಮ್ ಟು, ಸೊ ಪ್ರೋಸ್ ಭಾಗ ಮುಗಿಸ್ಬಿಟ್ವಿ, ಈಗ ಪೊಯಿಟ್ರಿ ಭಾಗಕ್ಕೆ ಬಂದಿದ್ವಿ. ಸೊ ಪೊಯಿಟ್ರಿ ಭಾಗದಲ್ಲಿ 4 ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. ಆದರೆ ಈ ಒಂದು ಪೊಯಿಟ್ರಿಗೆ ಮುಗೋಕ್ಕೆ ಮುಂಚೆ ಸ್ಟೂಡೆಂಟ್ಸ್ ಒಂದೇ ಒಂದು ಟಿಪ್ನ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ಸೊ ಈ ಒಂದು ಜಾಸ್ ಪೋಮ್ಟನ್ನ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾ, ಇದರಲ್ಲಿ ಇರೋದು ಬರೀ 2 ಭಾಗ. ಒಂದು ಭಾಗದಲ್ಲಿ ಏನು ಮಾಡ್ತಾರೆ, ಈ ಒಂದು ಜಾಸ್ ಪ್ಲೇಯರ್ದು ಫಿಸಿಕಲ್ ಅಪಿಯರೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ಸೊ ಅವ್ರ ಜಾಸ್ ಪ್ಲೇಯರ್ದು ಫಿಸಿಕಲ್ ಅಪಿಯರೆನ್ಸ್ ಎಷ್ಟು ಪೆಥೆಟಿಕ್ ಆಗಿರುತ್ತೋ ಆ ರೀತಿ ಅವ್ರ ಮ್ಯೂಸಿಕ್ ಸ್ಕಿಲ್ಸ್ ಇರೋದಿಲ್ಲ. ಅವ್ರ ಮ್ಯೂಸಿಕ್ ಸ್ಕಿಲ್ಸು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾತ್ರ ನೀವು ಓದ್ಕೊಂಡ್ರೆ ಸಾಕು, ಜಾಸ್ ಪೋಮ್ ಟೂಮ್ನ ಕಂಪ್ಲೀಟ್ ಮಾಡಿಬಿಡ್ತೀರಾ. ನಾನೀಗ ನಿಮಗೆ ಸಮ್ಮರಿ ತೋರ್ಸೋಕ್ಕಿದ್ದೀನಿ. ಆ ಸಮ್ಮರಿಯಲ್ಲಿ ಬರುವ ಅಗೇನ್ ಕೀವರ್ಡ್ಸ್ನ ನಾನು ನಿಮಗೋಸ್ಕರ ಅಂಡರ್ಲೈನ್ ಮಾಡಿ ತೋರಿಸ್ತೀನಿ. ಅದನ್ನು ಜಸ್ಟ್ ಒಂಚೂರು ನೀವು ರಿವೈಸ್ ಮಾಡ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ನೀವು ಆನ್ಸರ್ನ ಬರಿಬೋದು. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಲೆಟ್ಸ್ ಗೋ ಟು ದ ಫಸ್ಟ್ ಕ್ವೆಶ್ಚನ್. ಓಕೆ, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್. ನಾನು ಹೇಳಿದಂಗೆ ಸ್ಟೂಡೆಂಟ್ಸ್, ಈ ಒಂದು ಫಿಸಿಕಲ್ ಅಪಿಯರೆನ್ಸ್ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್ is one of the most repeated questions ಅಂತ ಗೊತ್ತಿರಬೇಕು ನಿಮಗೆ. ಸೊ ಎಸ್, ಚೆನ್ನಾಗಿ ಓದ್ಕೊಳ್ಳಿ ಆ ಒಂದು ಕ್ವೆಶ್ಚನ್. ಓಕೆ, ನೋಡಿ ಈ ರೀತಿ ಶುರು ಮಾಡೋಣ. ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಮ್ಯೂಸಿಷಿಯನ್ ಆಸ್ ಅ ಓಲ್ಡ್ ಮ್ಯಾನ್. ನೋಡಿ, ಓಲ್ಡ್ ಮ್ಯಾನು ವಿತ್ ಅ ವ್ರಿಂಕಲ್ಡ್ ಆ್ಯಂಡ್ ಲೈನ್ಡ್ ಫೇಸ್. ಸೊ ಅವರು ವ್ರಿಂಕಲ್ಡ್ ಇತ್ತು ಅವ್ರ ಫೇಸಲ್ಲಿ, ಲೈನ್ಸ್ ಇತ್ತು ಅವ್ರ ಫೇಸಲ್ಲಿ. ಹಿಸ್ ಟೈರ್ಡ್ ಎಕ್ಸ್ಪ್ರೆಷನ್ ಶೋಸ್ ದಟ್ ಹಿ ಹ್ಯಾಸ್ ಫೇಸ್, ವಿಚ್ ಮೀನ್ಸ್ he does not care about his appearance. The poet also shows that the musician is poor. So ಅವ್ರಿಗೆ ಅಷ್ಟೊಂದು ಹಣ ಕೂಡ ಇರಲಿಲ್ಲ. ಸೊ he was also poor. He wears, ನೋಡಿ ತುಂಬ ಇಂಪಾರ್ಟೆಂಟ್. ಸೊ what he was wearing, he wears a faded blue shirt with a torn collar and an old worn out jacket. His shoes are also very old and damaged, so he ಪುಟ್ಸ್ ಪೇಪರ್ ಇನ್ಸೈಡ್ ದೆಮ್. ನೋಡಿ, ಸೊ ಇಷ್ಟು ಅವ್ರ ಫಿಸಿಕಲ್ ಅಪಿಯರೆನ್ಸು, ತುಂಬ ಬಡತನಲ್ಲಿದ್ದರು. ಸೊ ಅವ್ರಿಗೆ ತುಂಬ ತೊಂದರೆ ಇತ್ತು ಲೈಫಲ್ಲಿ. ಸೊ ಅವ್ರ ಕೋಟೆಲ್ಲ ಕೊಳ್ದೋಯ್ತು. ಸೊ ಮತ್ತು ಅವರು ಶೂಸಲ್ಲಿ ಕೂಡ ಹೆಂಗಿತ್ತು, ಶೂಸಲ್ಲಿ ಕೂಡ ಡ್ಯಾಮೇಜ್ ಇತ್ತು. ಸೊ ಆ ಒಂದು ಡ್ಯಾಮೇಜ್ನ ಅವರು ಕವರ್ ಮಾಡೋಕ್ಕೆ ಏನು ಮಾಡ್ತಿದ್ರು, ಪೇಪರ್ಸ್ನ ಅವರು ಸ್ಟಫ್ ಮಾಡಿ ಇದು ಮಾಡ್ತಿದ್ರು. ಓಕೆ, ಸೊ ಅಷ್ಟು ನೀವು ಬರೆದ್ರೆ ಸಾಕು. ಫಿಸಿಕಲ್ ಅಪಿಯರೆನ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ನೆನಪಲ್ಲಿರಲಿ. ಸೊ ಈ ಒಂದು ಆನ್ಸರ್ನ ಕೂಡ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಆಲ್ ಬಿ ಗುಡ್ ಫಾರ್ ಯು. ಸೊ ನೀವು ಈ ಒಂದು ಐಡಿಯಾಸ್ನ ಏನೇ ಕ್ವೆಶ್ಚನ್ ಅವ್ರ ಕೇಳಿ ಅದರಲ್ಲಿ ರಿಸಿಪ್ರೊಕೇಟ್ ಮಾಡಿ ಬರೀಬಹುದು. ಸೊ ಖಂಡಿತ ಮಾರ್ಕ್ಸ್ ಅಂತೂ ಸಿಗುತ್ತೆ ಈ ರೀತಿ ಸ್ಟ್ರಕ್ಚರಲ್ಲಿ ಬರೆದ್ರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಲೆಟ್ ಮಿ ರೀಡ್ ದ ಕ್ವೆಶ್ಚನ್ ಟು ಯು ಒನ್ಸ್. ಓಕೆ, ದ ಜಾಸ್ ಪ್ಲೇಯರ್ ಪ್ರೂವ್ಡ್ ದಟ್ he was highly skilled in music. ಸೊ ನೋಡಿ, ಫಸ್ಟ್ ಭಾಗ ಫಿಸಿಕಲ್ ಅಪಿಯರೆನ್ಸು, ನೆಕ್ಸ್ಟ್ ಭಾಗ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಥರ ಅವ್ರ ಮ್ಯೂಸಿಕ್ ಸ್ಕಿಲ್ಸ್ ಇರೋದಿಲ್ಲ. ಮ್ಯೂಸಿಕ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹೆಂಗೆ ಮ್ಯೂಸಿಕ್ ಸ್ಕಿಲ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ನಾವು ನೋಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ದ ಪೋಮ್ ಜಾಸ್ ಪೋಮ್ 2 by Carl Wendell Heinz Jr. describes the two contrasting states. ಕಾಂಟ್ರಾಸ್ಟಿಂಗ್ ಅಂದರೆ ಡಿಫ್ರೆನ್ಸು. ಓಕೆ, ಕಾಂಟ್ರಾಸ್ಟಿಂಗ್ ಅಂದರೆ ಡಿಫ್ರೆನ್ಸು. ಸೊ ಡಿಫ್ರೆಂಟ್ ಸ್ಟೇಟ್ಸು, ಒಂದು ಕಡೆ ಫಿಸಿಕಲ್ ಅಪಿಯರೆನ್ಸು, ಇನ್ನೊಂದು ಕಡೆ ಏನು, ಇನ್ನೊಂದು ಕಡೆ ಅವ್ರು ಪ್ಲೇ ಮಾಡುವ ಮ್ಯೂಸಿಕ್ ಆಫ್ ದ ಜಾಸ್ ಪ್ಲೇಯರ್. ಅಟ್ ದ ಬಿಗಿನಿಂಗ್ ಆಫ್ ದ ಪೋಮ್ he describes the player's pathetic physical
ಆ್ಯಂಡ್ ಇಮೋಷ್ನಲ್ ಕಂಡೀಷನ್. ಸೊ ಸ್ಟಾರ್ಟಿಂಗಲ್ಲಿ ಅವ್ರ ಫಿಸಿಕಲ್ ಅಪಿಯರೆನ್ಸು ಮತ್ತು ಇಮೋಷ್ನಲ್ ಕಂಡೀಷನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಅವ್ರ ಅಪಿಯರೆನ್ಸು ಎಷ್ಟು ಪೆಥೆಟಿಕ್ ಆಗಿತ್ತು ಅಂತ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಿ ಅಪಿಯರ್ಸ್ ಲೈಕ್ ಅ ಮ್ಯಾನ್ ವಿತ್ ನೋ ಪವರ್, ಹವೆವರ್ ಒನ್ಸ್ ಈ ಸ್ಟಾರ್ಟ್ಸ್ ಪ್ಲೇಯಿಂಗ್ ಎ ಸ್ಯಾಕ್ಸೋಫೋನ್. ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಭಾಗ ತುಂಬ ಇಂಪಾರ್ಟೆಂಟ್. ಹವೆವರ್ ಒನ್ಸ್ ಈ ಸ್ಟಾರ್ಟ್ಸ್ ಪ್ಲೇಯಿಂಗ್ ಎ ಸ್ಯಾಕ್ಸೋಫೋನ್, ಆ ಒಂದು ಸ್ಯಾಕ್ಸೋಫೋನ್ನ, ಓಲ್ಡ್ ಸ್ಯಾಕ್ಸೋಫೋನ್ನ ಅವರು ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರೆ ನೋಡಿ, ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಪ್ಲೇಯರ್ಸ್ ಟ್ರಾನ್ಸ್ಫಾರ್ಮೇಷನ್. ಏನಾಗ್ತಾರೆ ಅಂದರೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ? ಒಂದು ಬರ್ಡ್ ಥರನೇ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತಾರೆ. ಓಕೆ, ಹಿ ಚೇಂಜಸ್ ಇನ್ ಟು ಅ ಸಿಂಬಲ್, ಅ ಮ್ಯಾನ್ ವಿತ್ ಅ ಕಮ್ಯಾಂಡಿಂಗ್ ಪ್ರೆಸೆನ್ಸ್ ಆ್ಯಂಡ್ ಪವರ್ ಟು ಮೇಕ್ ಪೀಪಲ್ ಲಿಸನ್. ಸೊ ನೋಡಿದ್ರೆ ಅವರು ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರ್ಲಿಲ್ಲ, ಆದರೆ ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ಎಷ್ಟು ಅಟ್ರಾಕ್ಟಿವ್ ಆಗಿಬಿಡ್ತಾರೆ ಅಂದರೆ ಇರುವ ಪ್ರತಿ ಜನ ಏನು ಮಾಡ್ತಾರೆ, ಅವ್ರನ್ನ ನೋಡ್ತಾರೆ. ಓಕೆ, ಹಿ ಈಸ್ ಏಬಲ್ ಟು ಕನ್ವೇ ಇಸ್ ಮೆಸೇಜ್ ಥ್ರೂ ದ ಕಾಂಪ್ಲೆಕ್ಸ್ ನೋಟ್ಸ್ ಆ್ಯಂಡ್ ಮೆಲಡೀಸ್ ಹಿ ಪ್ಲೀಸ್. ಓಕೆ, ಸೊ ಏನು ಮಾಡ್ತಾರೆ, ಅವ್ರಿಗೆ ಏನೊಂದು ಮೆಸೇಜ್ ಇದೆ, ಬ್ಲ್ಯಾಕ್ ಗಾಸ್ಪಲ್ ಅಂತ ಕರೀತಾರೆ. ಆ ಒಂದು ಮೆಸೇಜ್ನ ಅವ್ರು ಪ್ರೀಚ್ ಮಾಡ್ತಾರೆ ಅಂತ ನಾವು ಪೋಮಿಂದ ನಾವು ಓದ್ಕೊಂತೀವಿ. ಓಕೆ, ದ ಪೊಯೆಟ್ ಆಲ್ಸೋ ಕಂಪೇರ್ಸ್ ದ ಪ್ಲೇಯರ್ ಪ್ಲೇಯಿಂಗ್ ಮ್ಯೂಸಿಕ್ ಟು ಅ ಬರ್ಡ್ ಟೇಕಿಂಗ್ ಫ್ಲೈಟ್. ನೋಡಿ, ಈ ಕಂಪ್ಯಾರಿಸನ್ ತುಂಬ ಇಂಪಾರ್ಟೆಂಟ್. ಸೊ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ, ಒಂದು ಬರ್ಡ್ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಪ್ರೂವಿಂಗ್ ಹಿಸ್ ಸ್ಕಿಲ್ಸ್ ಆ್ಯಸ್ ಅ ಮ್ಯೂಸಿಷಿಯನ್. ನೋಡಿ, ಅಷ್ಟು ಈಸಿ, ಸಿಂಪಲ್ಲು. ಇದನ್ನು ಚೆನ್ನಾಗಿ ಮೆಮರೈಸ್ ಮಾಡಿಕೊಂಡ್ರೆ ನೀವು ಸ್ಟೂಡೆಂಟ್ಸ್ ಈಸಿಯಾಗಿ ನೀವು ಬರೀಬಹುದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. ಲೆಟ್ ಮೀ ರೀಡ್ ದ ಥರ್ಡ್ ಕ್ವೆಶ್ಚನ್ ಫಾರ್ ಯು. ಹೌ ಡಸ್ ದ ಪೊಯೆಟ್ ಡಿಸ್ಕ್ರಿಮಿನೇಟ್ ಜಾಸ್ ಪ್ಲೇಯರ್ಸ್ ಅಪಿಯರೆನ್ಸ್ ವಿತ್ ಹಿಸ್ ಆರ್ಟಿಸ್ಟಿಕ್ ಕ್ಯಾರೆಕ್ಟರ್? ಓಕೆ, ಅಗೇನ್ ಸೊ ಸ್ಟೂಡೆಂಟ್ಸ್ ನಾವು ನೋಡಬೇಕಾದ್ರೆ ಫಸ್ಟ್ ಕ್ವೆಶ್ಚನ್ ನೋಡಿದ್ವಿ, ಸೆಕೆಂಡ್ ಕ್ವೆಶ್ಚನ್ ನೋಡಿದ್ವಿ. ಫಸ್ಟು ಸೆಕೆಂಡ್ ಕ್ವೆಶ್ಚನ್ ಸೇರಿಸಿ ಏನು ಮಾಡಿದ್ದಾರೆ, ಈ ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಒಂದು ಕಡೆ ನೋಡಿ, ಇಲ್ಲಿ ಹೌ ಡಸ್ ಪೊಯೆಟ್ ಡಿಸ್ಕ್ರಿಮಿನೇಟ್. ಡಿಸ್ಕ್ರಿಮಿನೇಟ್ ಅಂದರೆ ಡಿಫ್ರೆನ್ಸ್ನ ತೋರಿಸೋದು, ಶೋ ಡಿಫ್ರೆನ್ಸ್. ಹೌ ಡಸ್ ದ ಪೊಯೆಟ್ ಶೋಸ್ ಡಿಫ್ರೆನ್ಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಹೌ ಡಸ್ ದ ಪೊಯೆಟ್ ಡಿಸ್ಕ್ರಿಮಿನೇಟ್ ಜಾಸ್ ಪ್ಲೇಯರ್ಸ್ ಅಪಿಯರೆನ್ಸ್. ನೋಡಿ, ಒಂದು ಕಡೆ ಅಪಿಯರೆನ್ಸ್ ಆ್ಯಂಡ್ ಇಸ್ ಆರ್ಟಿಸ್ಟಿಕ್ ಕ್ಯಾರೆಕ್ಟರ್. ಒಂದು ಕಡೆ ಆರ್ಟಿಸ್ಟಿಕ್ ಕ್ಯಾರೆಕ್ಟರ್ ಅಂದರೆ ಅವ್ರದ್ದು ಮ್ಯೂಸಿಕ್ ಸ್ಕಿಲ್ಸು. ಸೊ ನೋಡಿ, ಈ ಒಂದು ಕ್ವೆಶ್ಚನು ಹೆಂಗೆ ಬಂದಿದೆ, ಫಸ್ಟ್ ಕ್ವೆಶ್ಚನು ಮತ್ತು ಥರ್ಡ್ ಕ್ವೆಶ್ಚನ್ನ ಮಿಕ್ಸ್ ಮಾಡಿ ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಆನ್ಸರ್ ಇದೆ. ಸೊ ಆನ್ಸರ್ ಎಸ್, ಆ ರೀತಿಯೇ. ಸೊ ಸೆಕೆಂಡ್ ಕ್ವೆಶ್ಚನ್ಗೆ ಏನು ಆನ್ಸರ್ನ ಬರೆದಿದ್ದೀರೋ ಆ ಒಂದು ಆನ್ಸರ್ ಇದಕ್ಕೆ ಕೂಡ ಬರಿಬೋದು, ಕರೆಕ್ಟಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಮೇಕಿಂಗ್ ಇಟ್ ಮೋರ್ ಎಲಾಬ್ರೇಟ್, ಇನ್ನೂ ಒಂಚೂರು ಡೀಟೇಲ್ ಆ್ಯಡ್ ಮಾಡಿದ್ದೀನಿ. ಸೊ ಎಸ್, ಅವ್ರದ್ದು ಸ್ಟಾರ್ಟಿಂಗಲ್ಲಿ ಅವ್ರದ್ದು ಫಿಸಿಕಲ್ ಅಪಿಯರೆನ್ಸ್ನ ಕೊಟ್ಟಿದ್ದೀನಿ ನೋಡಿ. ಜಾಸ್ ಪ್ಲೇಯರ್ಸ್ ವೀಕ್ ಅಪಿಯರೆನ್ಸ್. ನೋಡಿ, ಅಟ್ ಫಸ್ಟ್ ದ ಜಾಸ್ ಪ್ಲೇಯರ್ ಲುಕ್ಸ್ ಲೈಕ್ ಅ ಟಯರ್ಡ್ ಆ್ಯಂಡ್ ಟ್ರಬಲ್ಡ್ ಓಲ್ಡ್ ಮ್ಯಾನ್. ಅವ್ರದ್ದು ವ್ರಿಂಕಲ್ ಫೇಸ್ ಇದೆ, ಓಲ್ಡ್ ಜಾಕೆಟು, ವಾರ್ನ್ ಶೂಸು. ಓಕೆ, ಆ್ಯಂಡ್ ಫೇಡೆಡ್ ಶರ್ಟ್ ಶೋ ದಟ್ ಹೀ ಇಸ್ ಪೋರ್ ಆ್ಯಂಡ್ ಕೇರ್ಲೆಸ್ ಅಬೌಟ್ ಹಿಸ್ ಲುಕ್ಸ್. ನೋಡಿ, ಅವರು ಪೋರ್ ಲುಕ್ಸ್ ಬಗ್ಗೆ ಒಂದು ಕಡೆ ಇದೆ. ಸೊ ನೆಕ್ಸ್ಟು ಅವರು ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಬಟ್ ವೆನ್ ಹೀ ಸ್ಟಾರ್ಟ್ಸ್ ಟ್ಯೂನಿಂಗ್ ಹಿಸ್ ಸ್ಯಾಕ್ಸೋಫೋನ್ he slowly becomes active and alive. His music is so powerful that it attracts and controls the attention of the audience. Okay, so ಕೊನೆಗೆ ಏನಾಗ್ತಾರೆ, the poet compares him to a bird that is free to fly high in the sky. ನೋಡಿ, ಸೊ ಇಷ್ಟು ನಾವೇನು ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೋದು. ಸೊ ಎಸ್, ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಒಂದು ಕಡೆ ಫಿಸಿಕಲ್ ಅಪಿಯರೆನ್ಸು, ಇನ್ನೊಂದು ಕಡೆ ಮ್ಯೂಸಿಕ್ ಸ್ಕಿಲ್ಸು, ಮತ್ತು ಈ ಒಂದು ಕ್ವೆಶ್ಚನು ಎರಡು ಸೇರಿ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ಬರಿಬೋದು. ಸೊ ಎಸ್, ಐ ಅಂಡರ್ಲೈನ್ಡ್ ಫಾರ್ ಯು, ಕೀವರ್ಡ್ಸ್ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ಆನ್ಸರ್ನ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಬರಿಬೋದು. ಓಕೆ, ಸೊ ದ ಲಾಸ್ಟ್ ಕ್ವೆಶ್ಚನ್, ಡಿಸ್ಕ್ರೈಬ್ ಜಾಸ್ ಪ್ಲೇಯರ್ ಆಸ್ ಎ ಕಮಾಂಡಿಂಗ್ ಆರ್ಟಿಸ್ಟ್. ಕಮಾಂಡಿಂಗ್ ಆರ್ಟಿಸ್ಟ್ ಅಂದರೆ ಅವ್ರು ಹೇಳುವ ಮಾತು ಏನು ಮಾಡ್ತಾರೆ, ಆಡಿಯನ್ಸ್ ಎಲ್ಲ ಗಮನವಿಟ್ಟು ಕೇಳ್ಕೊತಾರೆ. ಸೊ ಅದಕ್ಕೆ ಕಮಾಂಡಿಂಗ್ ಆರ್ಟಿಸ್ಟ್ ಅಂತ ಬರೆದಿದ್ದಾರೆ. ಓಕೆ, ಸೊ ಕಮಾಂಡಿಂಗ್ ಆರ್ಟಿಸ್ಟ್ ಆಗಿ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗಿದ್ರು, ಅವ್ರ ಮ್ಯೂಸಿಕ್ ನೋಟ್ಸ್ನ ಏನು ಮಾಡ್ತಿದ್ರು, ಜನ ಅಟೆನ್ಷನಿಂದ ಕೇಳಿದ್ರು. ಅದೇ ಆನ್ಸರು. ಸೊ ಆನ್ಸರ್ ನಿಮಗೋಸ್ಕರ ಕೊಟ್ಟಿದ್ದೀನಿ, ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮುಗಿಸ್ಬಿಡೋಣ ಬನ್ನಿ. ದ ಓಲ್ಡ್ ಜಾಸ್ ಮ್ಯೂಸಿಷಿಯನ್ ಈಸ್ ಅ ಪವರ್ಫುಲ್ ಆರ್ಟಿಸ್ಟ್ ಹೂ ಫೀಲ್ಸ್ ಹಿ ಹ್ಯಾಸ್ ಅನ್ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ದ ವರ್ಲ್ಡ್. ಸೊ ಅವ್ರಿಗೇನಾಯಿತು, ಸೊ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಒಂದು ವರ್ಲ್ಡ್ಗೆ ಕೊಡಬೇಕು ಅಂತ ಅವ್ರಿಗೆ ಇದೆ. ಓಕೆ, ಹಿ ಬಿಲೀವ್ಸ್ ಹಿ ವಾಸ್ ಸೆಂಟ್ ಟು ಸ್ಪ್ರೆಡ್ ದ ಸ್ಪಿರಿಟ್ ಆಫ್ ಜಾಸ್ ಮ್ಯೂಸಿಕ್. ಸೊ ಈ ಒಂದು ಜಾಸ್ ಮ್ಯೂಸಿಕ್ನ ಅವರು ಬೇರೆಯವ್ರು ಕೂಡ ಕೊಡಬೇಕಂತ ಬಂದಿದ್ದಾರೆ ಅಂತ ಬರಿಬೋದು ನೀವು. ಹಿ ಡಸ್ ನಾಟ್ talk much, but he expresses himself strongly through his music. So our music ಇಂದ ಅವ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ, ಎಕ್ಸ್ಪ್ರೆಸ್ ಬರ್ತಾರೆ ಸ್ಟ್ರಾಂಗ್ ಆಗಿ. ವೆನ್ ಹಿ ಪ್ಲೇಸ್ ಎ ಸ್ಯಾಕ್ಸೋಫೋನ್, ದಿ ಮ್ಯೂಸಿಕ್ ಬಿಕಮ್ಸ್ ವೆರಿ ಪವರ್ಫುಲ್. ಸೊ ಮ್ಯೂಸಿಕ್ ಹೆಂಗಾಗ್ಬಿಡುತ್ತೆ, ತುಂಬ ಪವರ್ಫುಲ್ ಆಗಿಬಿಡುತ್ತೆ ಆ್ಯಂಡ್ ಇಮೋಷ್ನಲ್, ಪವರ್ಫುಲ್ ಆ್ಯಂಡ್ ಇಮೋಷ್ನಲ್. ಓಕೆ, ಅಟ್ ದ ಮೂಮೆಂಟ್ ಹಿ ಸೀಮ್ಸ್ ಟು ಟ್ರಾನ್ಸ್ಫಾರ್ಮ್ ಆ್ಯಂಡ್ ಇಸ್ ಕಂಪೇರ್ಡ್ ಟು ಅ ಬರ್ಡ್ ಫ್ಲೈಯಿಂಗ್ ಹೈ ಇನ್ ದ ಸ್ಕೈ. ಸೊ ನೋಡಿ, ಆ ಟ್ರಾನ್ಸ್ಫಾರ್ಮೇಷನ್ ಎಂಬ ವರ್ಡ್ ತುಂಬ ಇಂಪಾರ್ಟೆಂಟು, ಮತ್ತು ಬರ್ಡ್ ಫ್ಲೈಯಿಂಗ್ ಹೈ ಎಂಬ ವರ್ಡು ತುಂಬ ಇಂಪಾರ್ಟೆಂಟ್. ದ ಮ್ಯೂಸಿಷಿಯನ್ ಈಸ್ ಓಲ್ಡ್ ಆ್ಯಂಡ್ ಟಯರ್ಡ್ ವಿತ್ ದ wrinkle face that shows the pain and struggle of his life. Even though he looks poor and worn out, he carefully lifts his saxophone and begins to play his beautiful music. ನೋಡಿ, ಅಪಿಯರೆನ್ಸ್ ಅಂತೂ ಪೋರ್ ಆಗಿತ್ತು, ಆದರೆ ಅವ್ರು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಎಲ್ಲರೂ ಏನು ಮಾಡ್ತಿದ್ರು, ಅವ್ರ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಿದ್ರು. ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ಅನ್ ಎಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್. ಸೊ ಎಸ್,
ಈ ಒಂದು ವಿಡಿಯೋಯಿಂದ ನೀವು ಎಷ್ಟು ಮಾರ್ಕ್ ಕವರ್ ಮಾಡಿದ್ದೀರಾ? 6 ಮಾರ್ಕ್ಸ್ ಕವರ್ ಮಾಡಿದ್ದೀರಾ. ಸೊ ನಾನು ಕೊಟ್ಟಿರುವ ರೀತಿಯಲ್ಲೇ ನೀವು ಆನ್ಸರ್ಸ್ನ ಬರೆದ್ರೆ ಈಸಿಯಾಗಿ ನೀವು 3 ಮಾರ್ಕ್ಸು 2 ಆನ್ಸರ್ಗೂ ಸ್ಕೋರ್ ಮಾಡ್ಬೋದು. ಎಸ್, ಅಗೇನ್ ಐ ರಿಪೀಟ್, 6 ಮಾರ್ಕ್ಸು ಈ ಒಂದು ಭಾಗದಿಂದ ಬರುತ್ತೆ. ಸೊ ಈಚ್ ಕ್ವೆಶ್ಚನ್ ಕ್ಯಾರಿಂಗ್ 3 ಮಾರ್ಕ್ಸ್. ಖಂಡಿತ ಹೀರೋಯಿಂದ ಒಂದು 3 ಮಾರ್ಕ್ ಕ್ವೆಶ್ಚನು, ಖಂಡಿತ ಜಾಸ್ಪಾಂಪ್ಟಿಂದ ಒಂದು 3 ಮಾರ್ಕ್ ಕ್ವೆಶ್ಚನು ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ. ಪ್ರಿಪೇಟ್ರಿಯಲ್ಲಿ ಕೂಡ ನೀವು ನೋಡಿದ್ವಿ, ಪ್ರಿಪೇಟ್ರಿ 1, 2, 3 ಸೇಮ್ ಲೆಸನ್ಸಿಂದಾನೇ ಏನು ಬಂತು ಆ ಒಂದು ಮಾರ್ಕ್ಸ್ ಬಂತು 3 ಮಾರ್ಕ್ಸಿಗೆ. ಸೊ ಎಸ್, ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಸ್ಟೂಡೆಂಟ್ಸ್. ಬೇರೆ ರೀತಿ ವಿಡಿಯೋಸ್ ನಿಮಗೆ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ಆ ರೀತಿ ವಿಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.